ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್, ನಾನು ಕಾಂತ. ಇವತ್ತು ಫ್ರೈಡೇ ಲಾಗ್ ಮಾಡ್ತಾಯಿದ್ದೀನಿ. ಫ್ರೈಡೇ ಮಾರ್ನಿಂಗೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಲಾಗು. ಇವತ್ತು ಫ್ರೈಡೇ ಆಗಿರೋದ್ರಿಂದ ಹೆಣ್ಮಕ್ಳಿಗೆಲ್ಲ ಒಂಥರ ಹಬ್ಬದ ವಾತಾವರಣನೇ ಇರುತ್ತೆ. ಅಂದರೆ ಶುಕ್ರವಾರ ಅಂದರೆ ಪೂಜೆಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತೀವಿ. ನಾನು ಹಾಗೆ ಶುಕ್ರವಾರ ಪೂಜೆ ಮುಗಿಸಾದ್ಮೇಲೆ ಆದಷ್ಟು ಬೇಗ ಬೆಳಗ್ಗೆನೇ ಪೂಜೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪೂಜೆ ಮಾಡಿದ್ರೇ ಆಗಲ್ವಲ್ಲ, ಅದ್ರ ಜೊತೆ ಸ್ವಲ್ಪ ಕ್ಲೀನಿಂಗು ಮಾಡ್ಕೊಬೇಕಲ್ವ. ಯಾವಾಗಲೂ ಕ್ಲೀನ್ ಮಾಡ್ತಿರ್ತೀವಿ, ಆದರೆ ಶುಕ್ರವಾರ ಅಂದರೆ ಪೂಜೆಗೋಸ್ಕರನೇ ಸ್ವಲ್ಪ ಡೀಪ್ ಕ್ಲೀನು ಮಾಡ್ಕೊತೀವಿ. ಹಾಗೆ ಹೂ ಇದ್ದರೆ ಹೂ ಬಿಡಿಸ್ಕೊಂಬರ್ಬೇಕು, ಕಟ್ಟಿಡಬೇಕು, ಅದೆಲ್ಲ ಕೆಲಸ ಇರುತ್ತೆ. ಹೂ ಕಟ್ಟೋದಿದ್ರೆ ಅದೇ ಸ್ವಲ್ಪ ಟೈಮ್ ತೊಗೊಂಬಿಟ್ಟಿರುತ್ತೆ. ನಾನು ಒಂದೊಂದು ದಿನ ಪೂಜೆ ಮಾಡಿಟ್ಟು ಆಮೇಲೆ ಟಿಫನ್ ರೆಡಿ ಮಾಡೋಕ್ಕೆ ಹೋಗ್ತೀನಿ. ಒಂದೊಂದು ದಿನ ಟಿಫನ್ ರೆಡಿ ಮಾಡಿಟ್ಟು ಪೂಜೆ ಮಾಡೋಕ್ಕೆ ಹೋಗ್ತೀನಿ. ಯಾವ ಥರ ಟೈಮ್ ಅಡ್ಜಸ್ಟ್ ಆದರೆ ಆ ಥರ ಮಾಡ್ಕೊತೀನಿ. ಇವತ್ತು ಪೂಜೆನೇ ಮಾಡಿ ಆಮೇಲೆ ಟಿಫನ್ ರೆಡಿ ಮಾಡೋಕ್ಕೆ ಹೋದೆ. ನೈವೇದ್ಯಕ್ಕೆ ಅವಲಕ್ಕಿ ಸಕ್ಕರೆ ನೆನೆಸಿಟ್ಟಿದ್ದೆ. ಹಾಗೆ ಜೊತೆಗೆ 2 ಬಾದಾಮಿ ಹಾಕಿ ನೈವೇದ್ಯಕ್ಕೆ ಇಟ್ಟಿದ್ದೆ. ಈಗ ಪೂಜೆ ಆಯಿತು, ನಾನು ಟಿಫನ್ಗೆ ರೆಡಿ ಮಾಡ್ಕೊತೀನಿ. ಅಷ್ಟರಲ್ಲಿ ಒಂದು ರಂಗೋಲಿ ಹಾಕಿದ್ದೀನಿ, ನಿಮಗೂ ಶೇರ್ ಮಾಡಿದ್ದೀನಿ, ನೋಡ್ಕೊಂಬನ್ನಿ ಹೇಗಿದೆ ಅಂತ. ಚುಕ್ಕೆ ರಂಗೋಲಿ ಹಾಕುವಾಗ ಡಿಸ್ಟೆನ್ಸ್ ಎಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಚುಕ್ಕೆ ಇಟ್ಟರೆ ಕರೆಕ್ಟಾಗಿ ಬರೋದು. ಇಲ್ಲಾಂದರೆ ಸ್ವಲ್ಪ ಸೊಟ್ಟಂ ಪಟ್ಟಂ ಒಂದು ದೊಡ್ಡದು ಚಿಕ್ಕದು ಆ ಥರ ಬಂದುಬಿಡುತ್ತೆ. ನೋಡಿ, ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿರೋದ್ರಿಂದ ಸ್ವಲ್ಪ ಸೊಟ್ಟಂ ಪಟ್ಟಂ ಬಂದಿದೆ ರಂಗೋಲಿ. ಅರ್ಜೆಂಟಲ್ಲಿ ಹಾಕೋದ್ರಿಂದ ಆ ಥರ ಆಗುತ್ತೆ. ಪೂಜೆ ರಂಗೋಲಿ ಎಲ್ಲ ಹಾಕಿದ್ದು ಆಯಿತು. ಈಗ ಟಿಫನ್ ರೆಡಿ ಮಾಡೋಣ ಅಂತ ಬಂದೆ. ಸಿಂಪಲಾಗಿ ಟಿಫನ್ ಮಾಡಿದೆ. ಇವತ್ತು ಚಿತ್ರಾನ್ನ ಮಾಡಿ ತುಂಬ ದಿನ ಆಗಿತ್ತು, ಅದಕ್ಕೆ ನನ್ನ ಫೇವ್ರೇಟ್ ಇದು ಚಿತ್ರಾನ್ನ ಮೆಣಸಿನ್ಕಾಯಿ ಬಜ್ಜಿ ಅಂದರೆ ನನ್ನ ಫೇವ್ರೇಟ್ ಟಿಫನ್. ಮೆಣಸಿನ್ಕಾಯಿ ಬಜ್ಜಿ ಮಾಡಲಿಲ್ಲ, ಇವತ್ತು ರಕ್ಷಾಗೆ ಇಷ್ಟ ಆಗಿರೋ ಆಲೂಗಡ್ಡೆ ಬಜ್ಜಿ ಮಾಡಿದೆ. ನಮಗಂತೂ ಚಿತ್ರಾನ್ನ ಮಾಡಿದರೆ ಸೈಡ್ ಡಿಶ್ ಆಗಿ ಏನಾದರೂ ಬಜ್ಜಿ, ಬೋಂಡ, ವಡೆ ಅಥವಾ ಒಂದು ಹಪ್ಪಳ ಆದರೂ ಇರಲೇಬೇಕು. ಚಟ್ನಿ ಮಾಡಲಿಲ್ಲ, ಮೊಸರು ಇತ್ತು ಅಂತ ಚಟ್ನಿ ಏನು ಮಾಡಲಿಲ್ಲ. ಮೊಸರು ಹಾಕ್ಕೊಂಡು ತಿಂತಾರೆ ಅಂತ ಚಟ್ನಿ ಮಾಡಲಿಲ್ಲ. ರೆಡಿ ಆಯಿತು ಚಿತ್ರಾನ್ನ. ಸ್ವಲ್ಪ ಹಾಟ್ ಬಾಕ್ಸ್ಗೆ ಹಾಕಿ ಇಟ್ಟೆ. ಇನ್ನೂ ಸ್ವಲ್ಪ ಕೆಲಸ ಆಯಿತು, ಮುಗಿಸ್ಕೊಂಡು ಟಿಫನ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡೆಲ್ಲ ಹಾಟ್ ಬಾಕ್ಸ್ಗೆ ಹಾಕಿ ಇಡ್ತಾ ಇದ್ದೀನಿ. ಹಾಗೆ ಆಲೂಗಡ್ಡೆ ಬಜ್ಜಿಗೂ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಬಜ್ಜಿ ಫ್ರೈ ಮಾಡ್ತಾ ಇದ್ದೀನಿ, ತಿನ್ನೋರು ತಿನ್ನಲಿ ಅಂತ. ಆಲೂಗಡ್ಡೆ ಸ್ವಲ್ಪ ತಿಕ್ಕಾಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಬರೀ ಇಟ್ಟು ತಿನ್ನೋದಕ್ಕೆ ಆಗಲ್ಲ. ಸ್ವಲ್ಪ ಅದು ಪೊಟೆಟೊನೂ ಇರಲಿ ಅಂತ ಸ್ವಲ್ಪ ದಪ್ಪದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗಡ್ಡೆನ. ಕಡಲೆ ಹಿಟ್ಟು ಜೊತೆ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅಜ್ವಾನ್, ಸ್ವಲ್ಪ ಸೋಡಾ ಹಾಕ್ತೀನಿ. ಬಜ್ಜಿ, ಬೋಂಡ, ವಡೆ ಏನೇ ಮಾಡಿದ್ರು ಸೋಡಾ ಅಂತ, ಅಡುಗೆ ಸೋಡಾ ಅಂತ ಹಾಕ್ತೀನಿ. ಇಲ್ಲಾಂದರೆ ಅದು ಸಾಫ್ಟಾಗೂ ಬರಲ್ಲ ಮತ್ತು ಅದು ಉಬ್ಕೊಂಡು ಬರಲ್ಲ ಅಂತ ನಾನು ಕಂಪಲ್ಸರಿ ಹಾಕ್ತೀನಿ. ಸ್ವಲ್ಪ ಖಾರವಾಗಿರಲಿ ಅಂತ ನಾನು ಚಿಲ್ಲಿ ಪೌಡ್ರ್ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಹಾಕೆಲ್ಲ ಸ್ವಲ್ಪ ಕಲಸಿ ಇಟ್ಟಿದ್ದೆ, ಆವಾಗಲೇ ಒಂದು 1/2 hour ಮೇಲೆ ಆಯಿತು ಕಲಸಿಟ್ಟು. ನೋಡಿ, ಈಗ ಫ್ರೈ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ. ಆಲೂಗಡ್ಡೆ ಕರೆಕ್ಟ್ ಒಂದೇ ಥರ ಸೈಜ್ ಇದ್ದರೆ ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ನೋಡಿ, ಈ ಥರ ಒಂದು ರೌಂಡ್ ಶೇಪಲ್ಲಿ ಬರುತ್ತೆ, ಒಂದು ಓವಲ್ ಶೇಪಲ್ಲಿ ಬರುತ್ತೆ. ಆಲೂಗಡ್ಡೆ ಯಾವ ಥರ ಶೇಪ್ ಇತ್ತು ಅದೇ ಥರ ಶೇಪ್ ಬರ್ತಾಯಿದೆ. ಇದೆಲ್ಲ ಲಾಸ್ಟದು, ಇದು ಮಧ್ಯದ ಮಾತ್ರ ರೌಂಡ್ ಶೇಪ್ ಬಂದಿದೆ. ಈಗ ಟಿಫನ್ ರೆಡಿ ಆಯಿತು. ನಾನು ಇನ್ನೂ ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಟಿಫನ್ ಮಾಡೋಣ ಅಂತ ಇದ್ದೆ. ಕೆಲಸ ಎಲ್ಲ ಮುಗೀತು. ಆಮೇಲೆ ಫ್ರೀ ಆಗಿದ್ದರಿಂದ ಬೇರೆ ಏನೂ ಕೆಲಸ ಇರಲಿಲ್ಲ. ಅದಕ್ಕೆ ನೈಟ್ಗೆ ಸಾಂಬಾರು ಮಾಡಿಡೋಣ ಅಂತ ಸಾಂಬಾರು ಮಾಡಿ ಇಡೋಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೀನಿ.
ನಮ್ಮ ಗಿಡದಲ್ಲೇ ಸ್ವಲ್ಪ ನುಗ್ಗೆಕಾಯಿ ಸಿಕ್ಕಿತ್ತು, ಅಂದರೆ ಒಂದು 7-8 ಅಷ್ಟು ನುಗ್ಗೆಕಾಯಿ ಸಿಕ್ಕಿತ್ತು. ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂದರೆ ಒಣಗಿದ್ದು ಇದಕ್ಕಿನ ಬೇಳೆ ನುಗ್ಗೆಕಾಯಿ ಮಸಾಲೆ ಇಡೋಣ ಅಂತ ನುಗ್ಗೆಕಾಯಿ ಹೋಗಿ ಕಿತ್ಕೊಂಬರ್ತಾಯಿದ್ದೀನಿ. ನಾವು ಅವರೆಕಾಯಿ ಸೀಸನಲ್ಲಿ ಒಣಗಿದ ಬೇಳೆ ಸ್ವಲ್ಪ ಮಾಡ್ಕೊತೀನಿ, ಅಂದರೆ ಇಸ್ಕೊಬಿಟ್ಟು ಎಲ್ಲ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಇಟ್ಟಿರ್ತೀನಿ, ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಅದು ಯಾವಾಗ ಬೇಕಿದ್ರೂ ಅದು ಹಸಿ ಇದಕ್ಕಿನ ಬೇಳೆ ಥರನೇ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಅದನ್ನು 1-2 ಅವರ್ ನೀರಲ್ಲಿ ನೆನೆಸ್ಬಿಟ್ರೆ ಹಸಿ ಇದಕ್ಕಿನ ಬೇಳೆ ಸಾಂಬಾರು ಇದ್ದಂಗೆ ಇರೋ ಥರನೇ ಇರುತ್ತೆ. ನಾನು ಮಾಡಿಟ್ಟೆ, ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಇದು ನುಗ್ಗೆ ಗಿಡ ಈ ಸಾರಿ ಮೇ 21 ಬಂದರೆ 2 ವರ್ಷ ಆಗುತ್ತೆ ಈ ನುಗ್ಗೆ ಮರ ಹಾಕಿ. ಸ್ವಲ್ಪ ಒಂದು 2-3 ಟೈಮ್ ಒಂದು 5-6 ಕಾಯಿ ಥರ ಸಿಕ್ಕಿತ್ತು. ಇವತ್ತು ನೋಡಿ ಸಿಕ್ಕಿದೆ, ಒಂದು 6-7 ಕಾಯಿ ಇದೆ. ಅದರಲ್ಲೂ ನುಗ್ಗೆಕಾಯಿ ಸಾಂಬಾರು ಮಾಡಿ ತುಂಬ ದಿನವೇ ಆಗಿತ್ತು, ಅದಕ್ಕೆ ನುಗ್ಗೆಕಾಯಿ ಸಾಂಬಾರೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ನುಗ್ಗೆಕಾಯಲ್ಲಿ ನಾರು ತೆಗೆದೇ ಯೂಸ್ ಮಾಡೋದು. ನುಗ್ಗೆಕಾಯಿ ನಾರೇ ಹಾಕಲ್ಲ, ಯಾಕೆಂದರೆ ಸ್ವಲ್ಪ ಕಹಿ ಬರುತ್ತೆ. ಹೊಟ್ಟೆಲ್ಲ ನಾರೆಲ್ಲ ಹಾಕಿದ್ರೆ, ನಾರು ತೆಗೆದು ಹಾಕಿದ್ರೆ ಸ್ವಲ್ಪ ಆ ಕಹಿ ಎಲ್ಲ ಹೋಗಿರುತ್ತೆ ಅಂತ. ನೋಡಿ, ಈ ಥರ ತೆಗೆದ್ರೆ ನಾರು ಬೇಗ ಆಗುತ್ತೆ ಅಂತ ಸ್ವಲ್ಪ ಕಟ್ ಮಾಡಿ ಉದ್ದ ಎಳ್ಕೊತೀನಿ. ನೋಡಿ ಈ ಥರ ಮಾಡಿದ್ರೆ ನಾವು ಸಪ್ರೇಟಾಗಿ ಒಂದೊಂದೇ ಪೀಸ್ಗೆ ನಾರು ತೆಗಿಯೋ ಅವಶ್ಯಕತೆ ಇರಲ್ಲ. ನೋಡಿ, ಈ ಕಡೆ ನೋಡಿ, ಈಗ ಇದನ್ನು ತೆಗೆದ್ರೆ ಎಲ್ಲ ಹೋಗುತ್ತೆ, 2 ಸೈಡು ನಾರು ಬಿಟ್ಕೊಳ್ಳುತ್ತೆ. ಈಗ ನಾರು ಹೋಗಿರೋ ಕಡೆ ಕಟ್ ಮಾಡಿ, ನಾರಿರೋ ಕಡೆ ಈ ಥರ ನೋಡಿ, ಈ ಥರ ಎಳ್ಕೊಂಡ್ರೆ 2 ಕಡೆ ನಾರು ಹೋಗುತ್ತೆ. ನಾವು ಒಂದೊಂದೇ ಪೀಸ್ ಕಟ್ ಮಾಡಿ ತೆಗಿಯೋ ಅವಶ್ಯಕತೆ ಇರಲ್ಲ, ಅಂದರೆ ಬೇಗ ಆಗುತ್ತೆ ಅಂತ. ಒಂದೊಂದೇ ಪೀಸಲ್ಲೂ ನಾರು ತೆಗಿಯೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತಲ್ವ. ಈ ಥರ ಮಾಡಿದ್ರೆ ಬೇಗ ಆಗುತ್ತೆ ಅಂತ ತೋರಿಸ್ತಿದ್ದೀನಿ ಅಷ್ಟೇ. ಗೊತ್ತಿರಲ್ಲ ಅಂತಲ್ಲ, ಗೊತ್ತಿರುತ್ತೆ. ನಾನು ಈ ಥರ ತೆಗಿಯೋದು ಅಂತ ತೋರಿಸ್ತಿದ್ದೀನಿ. ಈ ಥರ ಒಂದೊಂದೇ ಪೀಸ್ ಕಟ್ ಮಾಡಿಕೊಂಡು ಅದನ್ನು ನಾರು ತೆಗಿಯೋಷ್ಟರಲ್ಲಿ ಎಷ್ಟೊಂದು ಟೈಮ್ ತಗೊಳ್ಳುತ್ತೆ, ಅದಕ್ಕೆ ಸ್ವಲ್ಪ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಅದ್ರ ಬದಲು ಈ ಥರ ಮಾಡ್ಬೋದಲ್ವ ಅಂತ ತೋರಿಸಿದ್ದು ಅಷ್ಟೇ. ನೋಡಿ, ಒಂದೊಂದೇ ಪೀಸ್ಗೆ ಈ ಥರ ಕಟ್ ಮಾಡ್ಕೊಂಡು ಒಂದೊಂದೇ ಪೀಸ್ಗೆ ಈ ಥರ ತೆಗಿಬೇಕು ಅಂದರೆ ಎಷ್ಟೊಂದು ಟೈಮ್ ತಗೊಳ್ಳುತ್ತೆ. ಕಷ್ಟನೂ ಅನಿಸುತ್ತೆ, ಸ್ವಲ್ಪ ಈ ಥರ ಕೈಯಲ್ಲಿ ಈ ಥರ ಮಾಡೋಕ್ಕೆ ಕಷ್ಟನೂ ಅನಿಸುತ್ತೆ. ನಾನು ಫಸ್ಟ್ ಟೈಮ್ ಆವಾಗಲೇ ತೋರಿಸಿದ ಥರ ಆದರೆ ಈಸಿ ಆಗುತ್ತೆ ಅಂತ ತೋರಿಸ್ತಿದ್ದೀನಿ ಅಷ್ಟೇ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸಾಂಬಾರ್ಗೆ ಇಡ್ತಾಯಿದ್ದೀನಿ, ಒಗ್ಗರಣೆಗೆ ಇಡ್ತಾಯಿದ್ದೀನಿ. ನೋಡಿ, ಮಸಾಲೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕ್ಕೊಂಡ್ರೆ ಇದಕ್ಕಿನ ಬೇಳೆ ಸಾರಿಗೆ ತುಂಬಾ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ, ಕರಿಬೇವು ಇಟ್ಕೊಂಡಿದ್ದೀನಿ. ಮಾಮೂಲಿ ಒಗ್ಗರಣೆ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಮಸಾಲೆ ಐಟಮ್ ಎಲ್ಲ ಎಣ್ಣೆಯಲ್ಲಿ ಒಂದ್ಸಾರಿ ಫ್ರೈ ಮಾಡಿರ್ತೀನಿ. ಮತ್ತು ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ. ಅಂದರೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಲವಂಗ ಎಲ್ಲ ಗೊತ್ತಲ್ವ, ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ, ಸಾಸಿವೆ, ಕರಿಬೇವು, ಟೊಮೆಟೊ, ಈರುಳ್ಳಿ ಎಲ್ಲ ಫ್ರೈ ಹಾಕಾದ್ಮೇಲೆ ಸ್ವಲ್ಪ ಇದಕ್ಕಿನ ಬೇಳೆ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಾಗಿರುತ್ತೆ. ಆಮೇಲೆ ಮಸಾಲೆ ಹಾಕಿ ಕುದಿಸ್ಕೊಂಡ್ರೆ ಓಕೆ. ಸ್ವಲ್ಪ ಬೇಳೆನ ಸ್ವಲ್ಪ ಲೈಟಾಗಿ ಬೇಯಿಸ್ಕೊಂಡು ಆಮೇಲೆ ನುಗ್ಗೆಕಾಯಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೇಳೆ ಜೊತೆನೇ ನುಗ್ಗೆಕಾಯಿ ಹಾಕ್ಬಿಟ್ರೆ ಅದೆಲ್ಲ ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ, ಮೆತ್ತಗಾಗ್ಬಿಟ್ಟಿರುತ್ತೆ. ಸಾಂಬಾರಲ್ಲಿ ನೀರೆಲ್ಲ ನಾರು ಬಿಟ್ಕೊಂಡ್ಬಿಟ್ಟಿರುತ್ತೆ. ಬೇಳೆನ ಸ್ವಲ್ಪ ಬೇಯಿಸ್ಕೊಂಡು ಲಾಸ್ಟಲ್ಲಿ ನುಗ್ಗೆಕಾಯಿ ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ. ನಾನು ಹಾಗೆ ಮಾಡೋದು. ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಕುಕ್ಕರ್ಗೆ ಹಾಕಿ ಇಡ್ತಾಯಿದ್ದೀನಿ. ಒಂದು ವಿಜಲ್ಲು ಬೇಡ, ಸ್ವಲ್ಪ ಪ್ರೆಷರ್ ಬರೋವರೆಗೂ ಕುಕ್ಕರೆಲ್ಲ ಹಾಕಿ ಬೇಯಿಸ್ಕೊಂಡ್ರೆ ಆಯಿತು. ಪಾತ್ರೆಯಲ್ಲೇ ಮಾಡ್ಬೋದು, ನಾನು ಕುಕ್ಕರಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ ಅಂತ ಯಾವಾಗಲೂ ಕುಕ್ಕರೇ ಯೂಸ್ ಮಾಡ್ತೀನಿ. ನುಗ್ಗೆಕಾಯಿ ನೀರು ಹಾಕಿ ಇಟ್ಟಿದ್ದೀನಿ. ನೀನು ಸಾಂಬಾರು ರೆಡಿ ಆಗ್ತಾಯಿದೆ. ಬೆಳಗ್ಗೆ ರೈಸ್ ಮಾಡಿರೋದು ಇನ್ನೂ ಸ್ವಲ್ಪ ಇದೆ, ಅದೇ ಆಯಿತು. ಇನ್ನು ನೈಟು ಮಾಮೂಲಿ ನಾವು ಮುದ್ದೆ ಮಾಡ್ತೀವಿ. ಮುದ್ದೆ ರೈಸ್ ಸ್ವಲ್ಪ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇವತ್ತಿನ ಫ್ರೈಡೇ ಲಾಗ್ ಇಷ್ಟ ಆಗಿತ್ತು. ಯಾರೆಲ್ಲ ನೋಡ್ತಾ ಇದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.